ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಇವತ್ತು ಚಿಲಿಕ ಲೇಕ್ಗೆ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ. ಇದು ಅಲ್ಲೇ ಹತ್ರನೇ ಇದೆ, ಪ್ರತಿಯೊಬ್ಬರು ಹೋಗ್ಬೇಕಾದಂಥ ಪ್ಲೇಸೇ ಅಂತಲೇ ಹೇಳ್ಬೋದು. ಈ ಚಿಲಿಕ ಲೇಕಲ್ಲಿ ನಾವು ಅಮೌಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬರಿಗೆ ಒಂದು ಪ್ರೈಸ್ ಇರುತ್ತೆ, ಅಂದರೆ 3 ಥರ ಪ್ರೈಸ್ ಇರುತ್ತೆ. ಇಲ್ಲಿ ನಾವು ಒಂದು ದೋಣಿನ ತಗೊಂಡ್ರೆ ನಾವು ಮಿನಿಮಮ್ ಅಂದರೆ 4ರಿಂದ 5 ಜನ ಕೂರ್ಬೋದು. ಇದಕ್ಕೆ ಒಂದು ದೋಣಿ ತೊಗೊಂಡ್ರೆ 2,500 ರೂಪಾಯಿ ಇರುತ್ತೆ. ಇಲ್ಲ ಬೇರೆ ಥರ ಅಂತ ಹೇಳಿದ್ರೆ 6,000 ರೂಪಾಯಿ ಇರುತ್ತೆ, ಇಲ್ಲ 1,000 ರೂಪಾಯಿ ಇರುತ್ತೆ. ಇಲ್ಲಿ 3 ರೀತಿ ಅಮೌಂಟ್ ಇರುತ್ತೆ. ಇಲ್ಲಿ ಚಿಲಿಕ ಲೇಕಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವರು ಇಲ್ಲಿ ಕ್ರ್ಯಾಬು ಮತ್ತು ಬರ್ಡ್ಸು ಮತ್ತು ಸೀಮೌತ್ ಅಂತ ಹೇಳಿದ್ರೆ ಅದು ಒಂದು ಸಮುದ್ರ, ಅದೆಲ್ಲ ತೋರಿಸ್ತೀವಿ, ಮತ್ತು ಡಾಲ್ಫಿನ್ನು ತೋರಿಸ್ತೀವಿ ಅಂತ ಹೇಳಿ ಕರ್ಕೊಂಡೋದ್ರು. ನಾವು ಬರಬೇಕಾದ್ರೇ ಒಬ್ಬರು ನಮ್ಮ ಜೊತೆನೇ ಬಂದು, ಇಲ್ಲಿ ನೋಡಿ ಈ ಪ್ಲೇಸ್ ಇದೆ, ಇದನ್ನೆಲ್ಲ ನಾವು ತೋರಿಸ್ತೀವಿ, ಈ 4 ಪ್ಲೇಸು ತೋರಿಸ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡೋದ್ರು. ಇಲ್ಲಿ ತುಂಬ ಜನನೂ ಕೂಡ ಬರ್ತಾರೆ. ಹೋಗೋಕ್ಕಿಂತ ಫಸ್ಟೇ ನಾವು ಅಲ್ಲಿ ಊಟಕ್ಕೆ ಆರ್ಡರ್ ಮಾಡಿ ಮತ್ತು ಬಡ್ಸ್ಗೆ ಇಲ್ಲಿ ಹಾಕ್ತಿದ್ದಾರಲ್ಲ ಫುಡ್ಡನ್ನ ತೊಗೊಂಡು ಬಂದ್ವಿ. ನಾವು ಬಡ್ಸ್ಗೆ ಈ ಥರ ಫುಡ್ ಹಾಕಿದ್ರೆ ಅವು ನಮ್ಮ ಸುತ್ತನೇ ಸುತ್ತಾ ಇರ್ತವೆ. ಫೋಟೋ ತೆಕ್ಕೊಳ್ಳೋಕ್ಕೆ, ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಫುಡ್ಡನ್ನ ತಗೊಂಡು ನಾವು ಬಂದ್ವಿ. ನಾವು 2,500 2 ಬೋಟನ್ನ ಮಾಡಿಕೊಂಡ್ವಿ. ಒಂದು ಬೋಟಲ್ಲಿ 5 ಜನ ಕೂರ್ಬೋದು ಅಷ್ಟೇ. ನಾವು 2 ಬೋಟಲ್ಲಿ 4 ಜನ ಕೂತ್ಕೊಂಡು 2 ಬೋಟ್ ಮಾಡ್ಕೊಂಡ್ವಿ. ಬೋಟ್ ಮಾಡಿಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಎಷ್ಟು ಅವರ್ ಆಯಿತು ಅಂತ ಹೇಳಿದ್ರೆ, ನಮಗೆ 8 ಅವರ್ ಆಯಿತು ಬರೋದಕ್ಕೆ ಹೋಗೋದಕ್ಕೆ. ಬಿಸಿಲು ಅಂತ ಏನಿಲ್ಲ, ಆದರೆ ಹೋಗ್ಬೇಕಾದ್ರೆ ತುಂಬ ಖುಷಿಯಾಗೇ ಹೋದ್ವಿ. ಬಟ್ ತುಂಬ ಲಾಂಗ್ ಆಯ್ತಲ್ಲ, 8 ಅವರ್ ಅಂದರೆ ತಮಾಷೆನಾ? 8 ಅವರ್ ಆಯಿತು. ಇಲ್ಲಿ ಅವರು ಡಾಲ್ಫಿನ್ ತೋರಿಸ್ತೀನಿ ಅಂತ ಹೇಳಿದ್ರು, ಬರ್ಡ್ಸ್ ತೋರಿಸ್ತೀವಿ ಅಂತ ಹೇಳಿದ್ರು. ಬರ್ಡ್ಸ್ ಓಕೆ, ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬರ್ಡ್ಸ್. ಜೊತೆಗೆ ಕ್ರ್ಯಾಬ್ ಅಂತೂ ತುಂಬ ಅಂದರೆ ತುಂಬ ಮೋಸ. ಅಲ್ಲಿ ಕ್ರ್ಯಾಬ್ ಹೇಗೆ ತೋರಿಸಿದ್ರು ಅಂತ ಹೇಳಿದ್ರೆ, ಸಮುದ್ರದ ಹತ್ರ ಮುತ್ತು ಇದ್ದೇ ಇರ್ತವೆ ಅಲ್ವಾ, ಅಲ್ಲಿ ಮುತ್ತನ್ನ ವ್ಯಾಪಾರ ಮಾಡ್ತಿದ್ರು. ಅಂದರೆ ಒಂದು ಮುತ್ತಿಗೆ 90 ರೂಪೀಸ್ 100 ರೂಪೀಸ್ ಅಂತ ಹೇಳಿ ವ್ಯಾಪಾರ ಮಾಡ್ತಿದ್ರು. ಅಂಥ ವ್ಯಕ್ತಿಗಳೇ ಒಂದೇ ಒಂದು ಕ್ರ್ಯಾಬನ್ನ ಇಟ್ಕೊಂಡು, ನೋಡಿ ಕ್ರ್ಯಾಬ್ ಅಂತ ತೋರಿಸಿದ್ರು. ಅದಂತೂ ಫುಲ್ಲು ಮೋಸ ಆಯಿತು. ಇಲ್ಲಿ ನಾವು ಬಂದಿದ್ದಕ್ಕೆ ಯೂಸ್ ಆಗಿದ್ದು ಈ ಬರ್ಡ್ಸ್ ಒಂದೇ. ಜೊತೆಗೆ ಡಾಲ್ಫಿನ್ ಇತ್ತು, ಆದರೆ ಅದು ಹೊರಗಡೆನೇ ಬರಲಿಲ್ಲ. ಡಾಲ್ಫಿನ್ ಅಂತ ಹೇಳಿದ್ರೆ ಎಗರಿದ್ರೆ ತುಂಬ ಚೆನ್ನಾಗಿರುತ್ತೆ ಫೋಟೋ ತೆಕ್ಕೊಳ್ಳೋದಕ್ಕೆ, ಬಟ್ ಅದಾಗಲಿಲ್ಲ, ಅದು ಎಗರಲಿಲ್ಲ. ಮತ್ತು ಅಲ್ಲಿ ಒಂದೇ ಕಡೆ ಎಲ್ಲ ಬೋಟ್ ನಿಲ್ಲಿಸ್ಬಿಟ್ಟಿದ್ರಲ್ವ, ಅಂದರೆ ಡಾಲ್ಫಿನ್ ಇರೋ ಪ್ಲೇಸ್ ಹತ್ರ ಕರ್ಕೊಂಡೋದಾಗ ಸುಮಾರು ಒಂದು 50-40 ಬೋಟು ಅಲ್ಲೇ ಇತ್ತಲ್ಲ. ಅವು ಆ ಬೋಟ್ ಸೌಂಡಿಗೋ ಏನೋ ಭಯಕ್ಕೋ ಏನೋ ಮತ್ತು ಮೇಲ್ಗಡೆ ಬರಲೇ ಇಲ್ಲ. ನಮಗೆ ಕಾಣಿಸ್ತು, ಆದರೆ ಒಳಗಡೆನೇ ಇತ್ತು, ಎಗರಲಿಲ್ಲ ಅದು. ನಾನು ಅದು ಒಳಗಡೆನೇ ಇರೋದನ್ನು ವೀಡಿಯೋ ಮಾಡಿದ್ದೀನಿ, ಬಟ್ ನಿಮ್ಗೆ ಅಷ್ಟು ಕಾಣಿಸಲ್ಲ ಅನಿಸುತ್ತೆ. ಹೋಗ್ತಿದ್ರೆ ತುಂಬಾ ಚೆನ್ನಾಗಿದೆ. ಬಟ್ಟು ಏನು ಗೊತ್ತಾ, ಯಾರಿಗಾದರೂ ದೋಣಿಲಿ ಬೋಟಲ್ಲಿ ಹೋಗ್ಬೇಕು ಅಂತ ಇಷ್ಟ ಇದ್ದರೆ ಮಾತ್ರ ಅಮೌಂಟ್ ಏನು ವೇಸ್ಟ್ ಆಗಲ್ಲ. ನಾವು ಅವ್ರು ಹೇಳಿದ್ದನ್ನೆಲ್ಲ ನೋಡ್ತೀವಿ, ಅದೆಲ್ಲ ನಮಗೆ ಕಾಣಿಸುತ್ತೆ ಅಂತ ಆಸೆ ಇಟ್ಕೊಂಡು ಹೋದರೆ ಅದೆಲ್ಲ ವೇಸ್ಟ್, ಅಲ್ಲಿ ಏನೂ ಕೂಡ ಕಾಣಿಸೋದಿಲ್ಲ. ಡಾಲ್ಫಿನ್ ಅಂತೂ ಕಾಣಿಸೋದೇ ಇಲ್ಲ. ಕ್ರ್ಯಾಬ್ ಅಂತೂ ಮೋಸ ಆಯಿತು. ಕ್ರ್ಯಾಬ್ಗೆ ಅಲ್ಲಿ ಒಂದು ಕಡೆ ನಿಲ್ಲಿಸಿದ್ರು ಕ್ರ್ಯಾಬ್ ತೋರಿಸೋದಕ್ಕೆ ಅಂತ. ಅವ್ರು ಹೇಗೆ ತೋರಿಸಿದ್ರು ಅಂತ ಹೇಳಿದ್ರೆ ಹೇಳೋದಕ್ಕೆ ನಗು ಬರುತ್ತೆ. ಒಂದು ಪುಟಾಣಿ ಪ್ಲಾಸ್ಟಿಕ್ಕು ಬಕೆಟ್ಗೆ 1-2 ಚಿಕ್ಕ ಮರಿನ ಕ್ರ್ಯಾಬ್ನ ಬಿಟ್ಟು ಮೇಲ್ಗಡೆ ಬಲೆ ಥರ ಹಾಕಿದ್ರು. ನೋಡಿ ಇದೇ ಕ್ರ್ಯಾಬ್ ಅಂತ ತೋರಿಸಿದ್ರು. ಅದೇನು ಎಲ್ಲ ಕಡೆನೂ ನೋಡ್ಬೋದಲ್ವಾ, ನಳ್ಳಿ ಹಿಡಿಯೋ ಕಡೆ
ಹೋದರೆ, ಮಾರಾಟ ಮಾಡ್ತಿರೋ ಕಡೆ ಹೋದರೆ ಕಾಣಿಸುತ್ತೆ. ಎಷ್ಟು ಬೋಟ್ ಹೋಗಿದೆ ಅಂದರೆ ಇವ್ರಿಗಂತೂ ತುಂಬಾ ಸಂಪಾದನೆ ಆಗುತ್ತೆ. ಯಾವುದೇ ಮಿನಿಮಮ್ ಬೋಟ್ ಹತ್ತಿದ್ರು 2,500 ರೂಪಾಯಿ ಕಡಿಮೆ ಯಾವುದೂ ಇರೋದಿಲ್ಲ. ಅವರು ಹೇಳ್ತಾರೆ 6 ಜನದ ಮೇಲೆ ಕೂರಬೇಡಿ, ಬೋಟ್ಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ. ಕೆಲವೊಬ್ಬರು ಜನ ಕೇಳೋದಿಲ್ಲ, ಇನ್ನೊಂದು ಬೋಟ್ ಮಾಡಿಕೊಂಡ್ರೆ ಅಮೌಂಟ್ ವೇಸ್ಟ್ ಆಗುತ್ತೆ ಅನ್ನೋ ಥರ 8 ಜನ 9 ಜನ ಕೂರ್ತಾರೆ. ಹಂಗೋದ್ರೆ ಅದು ಚಿಕ್ಕ ಬೋಟ್ ಅಲ್ವಾ, ಸ್ವಲ್ಪ ಮುಳ್ಳಿಕೊಳ್ಳೋ ಚಾನ್ಸಸ್ಸು ಕೂಡ ಇರುತ್ತೆ. ಅವ್ರು ಹೇಳ್ತಾರೆ ನಾವು ನಿಮಗೋಸ್ಕರನೇ ಹೇಳೋದು ಅಂತ. ಕೆಲವೊಬ್ಬರು ಹಂಗೆ 4 ಜನ ಕೂತ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳಿ 2 ಬೋಟ್ ಮಾಡ್ಕೊಂಡ್ವಿ. 2,500 ಸಾವಿರ ಬೋಟ್ ಮಾಡ್ಕೊಂಡ್ವಿ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾರಾದರೂ ಇಲ್ಲಿ ಚಿಲ್ಕ ಲೇಕ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಊಟ ಅಂತೂ ಮಾಡಲೇಬೇಡಿ. ತುಂಬ ಊಟದಲ್ಲಿ ಮೋಸ ಅಂದರೆ ಮೋಸ. ಆರ್ಡರ್ ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ನಾವು ಆರ್ಡರ್ ಕೊಟ್ಟು ಕೂಡ ಬಂದಿದ್ವಿ. ಜೊತೆಗೆ ನಾವು ರಿಟರ್ನು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ತುಂಬ ಮೋಸ, ತುಂಬ ಕಾಸ್ಟ್ಲಿ. ನಾವು 8 ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದೇ ರೈಸ್ ತೊಗೊಂಡಿದ್ದೀವಿ. ಇಬ್ಬರಿಂದ 1 ರೈಸ್ ತೊಗೊಂಡಿದ್ದೀವಿ. ಜೊತೆಗೆ ಇಬ್ಬರಿಂದ ಒಂದೊಂದು ಕ್ರಾಪ್ ತೊಗೊಂಡಿದ್ವಿ. ಮತ್ತು ಇಬ್ಬರಿಂದ ಒಂದೊಂದು ಪೀಸ್ ತೊಗೊಂಡಿದ್ದೀವಿ. ಹಂಗಿದ್ರೂ ನಮಗೆ ಅಮೌಂಟು 8,000 ಚಿಲ್ಲರೆ ಆಯಿತು. ಸಿಕ್ಕಾಬಟ್ಟೆ ಬೇಜಾರಾಯಿತು. ಒಬ್ಬರು ಊಟಕ್ಕೆ 1000 ಮೇಲೆ ಆಯಿತು. ನಮಗದು ಊಟ ಏನಿನ್ನೂ ಸಾಲಲಿಲ್ಲ. ಅಂದರೆ ಅಷ್ಟು ಕಾಸ್ಟ್ಲಿ ಇರುತ್ತೆ. ಟೂರಿಸ್ಟ್ ಪ್ಲೇಸ್ ಅಲ್ವಾ, ನಾವು ಪೆದ್ಗಳು ಗೊತ್ತಾಗಿಲ್ಲ, ಆರ್ಡರ್ ಮಾಡಿಬಿಟ್ಟು ಬಂದ್ಬಿಟ್ವಿ. ಈ ಪ್ಲೇಸನ್ನು ಬಿಟ್ಟು ಬೇರೆ ಕಡೆ ಮಾಡಿದಿದ್ರೆ ಇದರಲ್ಲಿ ಅರ್ಧ ಕೂಡ ಊಟಕ್ಕೆ ಆಗ್ತಿರ್ಲಿಲ್ಲ. ನಾವು ಒಂದೇ ಕಡೆ 8,000 ಕೊಟ್ವಿ ಅಂದರೆ ನನಗಂತೂ ತುಂಬ ಬೇಜಾರಾಯ್ತಪ್ಪ. ಜೊತೆಗೆ ನನಗೆ ಊಟ ಹೊಟ್ಟೆನೂ ತುಂಬಿತು ಅನ್ನೋ ಥರ ಅನ್ನಲಿಲ್ಲ. 1 ರೈಸಲ್ಲಿ ಇಬ್ಬರು ಸೇರ್ ಮಾಡ್ಕೊಂಡ್ವಿ, ಇಬ್ಬಿಬ್ಬರು ಸೇರ್ ಮಾಡ್ಕೊಂಡ್ವಿ ಅಲ್ವಾ. ಹಾಗಾಗಿ ನಾನು ಹೇಳೋಕ್ಕೆ ಬರ್ತಿರೋದು ಇಷ್ಟೇ, ಈ ಪ್ಲೇಸಿಗೆ ಬರ್ತೀನಿ ಅಂತ ಹೇಳಿದ್ರೆ ಖಂಡಿತ ಈ ಪ್ಲೇಸಲ್ಲಿ ಊಟನ ಬುಕ್ ಮಾಡಬೇಡಿ, ಜೊತೆಗೆ ಇಲ್ಲಿ ಊಟನೂ ಮಾಡಬೇಡಿ. ಇಲ್ಲಿ ಇವರು ಬೋಟಲ್ಲಿ ಕರ್ಕೊಂಡು ಹೋಗೋಕ್ಕಿಂತ ಫಸ್ಟೇ ಇವ್ರು ಹೀಗೆ ಹೇಳ್ತಾರೆ, ಇಲ್ಲಿ ಊಟ ಆರ್ಡರ್ ಮಾಡಿಬಿಡಿ, ಬಂದಿದ ತಕ್ಷಣ ಊಟ ರೆಡಿಯಾಗಿರುತ್ತೆ ಅಂತ. ನಾವು ಅದಕ್ಕೋಸ್ಕರ ನೀನು ಬಂದು ಹಸು ಆಗ್ತಾ ಇರುತ್ತೆ ಅಂತ ಆರ್ಡರ್ ಮಾಡಿದ್ವಿ. ಆದರೆ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ನಮಗಾಗಿರೋ ಮೋಸ ನಿಮಗಾಗಬಾರ್ದು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆ ಪ್ಲೇಸ್ ಬಿಟ್ಟು ಬೇರೆ ಕಡೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕಡಿಮೆ ಕೂಡ ಆಗುತ್ತೆ. ಬರ್ಡ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡಿ. ಎಷ್ಟು ಇದೆ ಅಂದರೆ ನಾವೆಲ್ಲ ಹಾಕ್ತಿದ್ರೆ ಅವು ಬರ್ತಾನೆ ಇರ್ತವೆ. ನಮ್ಮದು ನಾವು ತೊಗೊಂಡೋಗಿದ್ದ ಫುಡ್ಡು ಖಾಲಿ ಆಗೋವರೆಗೂ ನಾವು ಹಾಕಿದ್ವಿ. ಅಷ್ಟೇ, ಖಾಲಿ ಆಗೋದ್ಮೇಲೆ ಮುಗೀತು. ನಾವು ಒಂದು 5-6 ಪ್ಯಾಕೆಟ್ ತೊಗೊಂಡೋಗಿದ್ವಿ ಫುಡ್ಡು, ಖಾಲಿ ಆಗೋವರೆಗೂ ಹಾಕಿದ್ವಿ. ತುಂಬ ಚೆನ್ನಾಗಿರುತ್ತಲ್ವ. ನಮ್ಮ ಹತ್ರನೇ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಬೇಕಂದರೆ ಕೈ ಹತ್ರನೂ ಬಂದ್ಬಿಡ್ತಿತ್ತು ಏನೋ, ಅಷ್ಟು ಹತ್ರನೇ ಬರುತ್ತೆ. ಇಲ್ಲಿ ಸಿಕ್ಕಾಬಟ್ಟೆ ಜನಗಳು ಏನೋ ತೋರಿಸ್ತಾರೆ ಅನ್ನೋ ಥರ ಎಷ್ಟು ಬೋಟ್ಗಳು ಹೋಗ್ತಿದೆ ನೋಡಿ ಅಲ್ವಾ. ಇಷ್ಟು ಬೋಟ್ ಎಲ್ಲ ಒಂದೇ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಡಾಲ್ಫಿನ್ ಎಲ್ಲೂ ಹೊರಗಡೆ ಬರ್ತವೆ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಬಟ್ ನಾವು ಅಂದ್ಕೊಂಡಿದ್ದೆ ಡಾಲ್ಫಿನ್ ಅಂದರೆ ತುಂಬ ಇರ್ತವೆ ಅಂತ. ಒಳಗಡೆ ತುಂಬ ಇರ್ತವೇನೋ, ಆದರೆ ನಮಗೆ ಮೇಲ್ಗಡೆ ಕಾಣಿಸಿದ್ದು ಎರಡೇ, ಆದರೆ ಅವೆರಡೂ ಕೂಡ ಎಗರಲಿಲ್ಲ. ಬಟ್ ಏನಂತ ಹೇಳಿದ್ರೆ, ಬೋಟಲ್ಲಿ ಹೋಗ್ಬೇಕು ಅನ್ನೋ ಇಷ್ಟ ಇರೋರು ಹೋಗ್ಬೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೋಗಬೇಡಿ, ಟೈಮ್ ವೇಸ್ಟ್. ಅದೇ ನಾವು ಬಂದಿರೋದೇ ಟ್ರಿಪ್ಗೋಸ್ಕರ, ಆದರೆ ಇಲ್ಲೇ 8 ಅವರ್ ಕಳೆದುಬಿಟ್ರೆ ನಮಗೆ ಎಲ್ಲ ಪ್ಲೇಸನ್ನು ಕವರ್ ಮಾಡೋದಕ್ಕಾಗಲ್ಲ. ನಮಗೂ ಹಾಗೆ ಆಗಿದ್ದು, ನಾವು ಇನ್ನೂ 1-2-3 ಪ್ಲೇಸ್ ನೋಡಲೇ ಇಲ್ಲ, ನಮಗೆ ಕವರ್ ಮಾಡೋದಕ್ಕಾಗಲಿಲ್ಲ. ಮೊದಲೇ ಒಂದು ದಿನ ಟ್ರೈನು ಲೇಟಾಗಿ ಬಂದಿತ್ತಲ್ವ, ಅಲ್ಲೇ 1 ದಿನ ಹೋಗ್ಬಿಟ್ಟಿದೆ. ನಾವು ನೆಕ್ಸ್ಟ್ ಬರೋ ಟ್ರೈನು ಬುಕ್ ಮಾಡಿದ್ದೀವಲ್ಲ, ಅದು ಬೇಗ ಬಂದುಬಿಡುತ್ತೆ. ಹಾಗಾಗಿ ಟೈಮ್ ವೇಸ್ಟು ನಮಗಂತೂ. ಬಟ್ ಚೆನ್ನಾಗಿರುತ್ತೆ, ಡಾಲ್ಫಿನ್ ನೋಡ್ಬೋದಲ್ಲ, ಕ್ರ್ಯಾಬ್ ನೋಡ್ಬೋದಲ್ಲ ಅಂತ ಹೇಳಿ ಹೋದ್ವಿ. ಬಟ್ ಅಲ್ಲಿ ಏನು ಯೂಸ್ ಇಲ್ಲ. ತುಂಬ ದೂರದಲ್ಲಿ ಎಲ್ಲೋ 1-2 ಕಡೆ ಡಾಲ್ಫಿನ್ ನೋಡಿದ್ವಿ, ಆದರೆ ಅದೇನು ನೆಗಿಲಿಲ್ಲ. ನೋಡಿ ಅಲ್ಲೇ ಕಾಣಿಸ್ತಿದೆಯಲ್ಲ, ಅಲ್ಲಿ ಒದ್ದಾಡ್ತಿದೆಯಲ್ಲ,
ಅವೇ ಡಾಲ್ಫಿನ್ ಅಷ್ಟೇ ನಮಗೆ ಕಾಣಿಸಿದ್ದು. ಅವು ಇನ್ನು ಮತ್ತೆ ಮೇಲ್ಗಡೆಗೆ ಜಂಪ್ ಮಾಡಲೇ ಇಲ್ಲ, ಒಳಗಡೆನೆ ಇತ್ತು ಅಷ್ಟೆ. ಫೋಟೋ ತೆಕ್ಕೊಳ್ಳೋರು ವಿಡಿಯೋ ಮಾಡೋರು ಅಲ್ಲಲ್ಲಿ ಅದನ್ನೇ ಮಾಡಿಕೊಂಡ್ರು. ನೋಡಿ ಎಷ್ಟು ಇದೆ ಇಲ್ಲಿ ಸುತ್ತ. ಆ ಥರ ಬೋಟನ್ನ ನಿಲ್ಲಿಸ್ಬಿಟ್ಟು ಮಧ್ಯ ಡಾಲ್ಫಿನ್ ಬರುತ್ತೆ ಅಂದರೆ ಎಲ್ಲಿ ಬರ್ತವೆ ಅವು? ಇನ್ನು ಒಳಗಡೆನೆ ಈಜಾಡೋ ಥರ ಈಜಾಡ್ತಿದ್ವಿ ಅಷ್ಟೆ. ನನಗಂತೂ ತುಂಬ ಬೇಜಾರಾಯಿತು. ನಾನು ಇಷ್ಟು ಟ್ರಿಪ್ಪಲ್ಲಿ ಎಷ್ಟು ಟ್ರಿಪ್ ಮಾಡಿದ್ದೀನಿ, ಬಟ್ ಯಾವ ಟ್ರಿಪ್ಪಲ್ಲೂ ಕೂಡ ನನಗೆ ಬೇಜಾರಾಗಿಲ್ಲ. ಆದರೆ ಈ ಪ್ಲೇಸಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಯಿತು. ಈ ಪ್ಲೇಸ್ ಬಂದು ಸೀಮೌತ್ ಅಂತ ಅವ್ರು ಅದು ಹೇಳಿದ್ರಲ್ಲ. ಸೀಮೌತ್ ಅಂದರೆ ಏನು ಅಂತ ನಾನು ಅಂದ್ಕೊತಿದ್ದೆ. ಸೀಮೌತ್ ಅಂತ ಹೇಳಿದ್ರೆ ಇಲ್ಲಿ ದೋಣಿನ ಸೈಡ್ಗೆ ಹಾಕ್ತಾರೆ, ನಿಲ್ಲಿಸಿ ನಾವು ಒಳಗಡೆಗೆ ಹೋಗೋದು. ಒಳಗಡೆಗೆ ಹೋದರೆ ಇಲ್ಲಿ ಸ್ವಲ್ಪ ಮರಳು ಮತ್ತು ಈ ಗಿಡಗಳ ಮಧ್ಯೆ ಹೋದರೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಅಲ್ಲಿ ಸಮುದ್ರ ಇದೆ. ಅದನ್ನು ಸೀಮೌತ್ ಅಂತ ಹೇಳ್ತಾರೆ. ಇಲ್ಲಿ ಫುಡ್ ಕೂಡ ಸಿಗುತ್ತೆ. ಏನಾದರೂ ತಿನ್ನಬೇಕು ಅಂತ ಹೇಳಿದ್ರು ತಿನ್ಬೋದು, ತಿಂದು ಒಳಗಡೆ ಹೋಗ್ಬೋದು. ನಾವೇನೂ ತಿನ್ನಲಿಲ್ಲ, ಅಲ್ಲೇ ಊಟ ಆರ್ಡರ್ ಮಾಡಿದ್ವಲ್ಲ ಅಂಥೇಳಿ. ಊಟ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಊಟ ಟೇಸ್ಟಿಯಾಗಿ ಇತ್ತು, ಆದರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಯಿತು. ಇನ್ನೂ ಹೋಗ್ಬೇಕಾದ್ರೆ ನಾನೇನು ಅಷ್ಟು ವೀಡಿಯೋ ಮಾಡಲ್ಲ, ಏಕೆ ತೋರಿಸೋದನ್ನೇ ತೋರಿಸಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತಲ್ವಾ. ಹಾಗಾಗಿ ನೋಡಿ, ಈ ಗಿಡಗಳ ಮಧ್ಯ ಫುಲ್ಲು ಒಂದಷ್ಟು ನಡ್ಕೊಂಡು ಹೋದರೆ ಇಲ್ಲೊಂದು ಸಮುದ್ರ ಇದೆ. ಈ ಸಮುದ್ರದಲ್ಲಿ ಆಟ ಆಡೋರೆಲ್ಲ ಆಡ್ತಾರೆ, ಬಟ್ ನಾವೇನು ಆಟ ಆಡಿಲ್ಲ. ಏಕೆಂದರೆ ನಮಗೇನು ಗೊತ್ತು ಆಟ ಆಡ್ಬೋದು ಇಲ್ಲಿ ಅಂತ. ನಾವೇನು ಬಟ್ಟೆ ಕೂಡ ತಗೊಂಡೋಗಿರಲಿಲ್ಲ, ಹಾಗಾಗಿ ನಾವೇನು ಆಟ ಕೂಡ ಆಡಲಿಲ್ಲ. ನಾವು ಜಸ್ಟ್ ಹೋಗಿ ಸ್ವಲ್ಪ ವಿಡಿಯೋ ಮಾಡಿದೆ, ಅಲ್ಲಿ ಆಟ ಆಡ್ತಿರೋರನ್ನ ನೋಡಿಕೊಂಡು ಬೀಚನ್ನ ನೋಡಿಕೊಂಡು ಬಂದುಬಿಟ್ವಿ ಅಷ್ಟೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.